ಸ್ನೇಹಿತರೆ, ಕಳೆದ ಬಾರಿಗಿಂತ ಈ ಬಾರಿ ರಸಗೊಬ್ಬರದ ಕೊರತೆ ಜಾಸ್ತಿ ಆಗುತ್ತೆ. ಹಾಗಂತ ಸ್ವತಃ ಪ್ರಧಾನಿಯವರೇ ಹೇಳಿದ್ದಾರೆ, ರಸಗೊಬ್ಬರ ಬಳಕೆ ಕಡಿಮೆ ಮಾಡಿ ಸಾವಯವಕ್ಕೆ ಒತ್ತು ನೀಡಿ ಅಂತ. ಕಳೆದ ಬಾರಿ ಸ್ವಲ್ಪ ಕೃತಕ ಅಭಾವವನ್ನು ಸಹ ಸೃಷ್ಟಿ ಮಾಡಲಾಗಿತ್ತು. ಕಳೆದ ಬಾರಿ ರಸಗೊಬ್ಬರ ವಿತರಣಾ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತಂದರೆ, ಆಧಾರ್ ಕಾರ್ಡ್ ನೀಡಿ ರಸಗೊಬ್ಬರ ಪಡಿಬೋದಾಗಿತ್ತು. ಈ ಮೊದಲಿನಿಂದಲೂ ಸಹ ಇದೇ ವ್ಯವಸ್ಥೆನೇ ಇರೋದು. ಸಾಕಷ್ಟು ಪೂರೈಕೆ ಇದ್ದ ಕಾರಣ ಮೊದಲೆಲ್ಲ ಈ ರೀತಿ ಜನ ಪ್ಯಾನಿಕ್ ಆಗ್ತಾ ಇರಲಿಲ್ಲ. ರಷ್ಯಾ ಯುಕ್ರೇನ್ ಯುದ್ಧದಿಂದ ಭಾಳಷ್ಟು ಜನ ಅವಶ್ಯಕತೆಗಿಂತ ಹೆಚ್ಚಿಗೆ ರಸಗೊಬ್ಬರ ಖರೀದಿ ಮಾಡಿದರು. ಇನ್ನೂ ಕೆಲವರು ನಕಲಿ ಆಧಾರ ನೀಡಿ ರಸಗೊಬ್ಬರ ಪಡೆದು ಅದನ್ನು ಬ್ಲಾಕ್ನಲ್ಲೂ ಸಹ ಮಾರ್ತಾ ಇದ್ದರು. ಇನ್ನು ಕೆಲವು ಡೀಲರ್ಗಳು ಕೆಲವು ಫ್ಯಾಕ್ಟ್ರಿಗಳಿಗೆ ಮಾರ್ಕೊಂಡ್ರು ಅನ್ನೋ ಆರೋಪವೂ ಸಹ ಇದೆ. ಕಳೆದ ಬಾರಿನೇ ಈ ರೀತಿ ಆಗಿದ್ದಾಗ ಈ ವರ್ಷ ಅಂದರೆ ಇರಾನ್ ಅಮೆರಿಕ ಯುದ್ಧದ ಪರಿಣಾಮದಿಂದ ಪರಿಸ್ಥಿತಿ ಇನ್ನೇಗಾಗಿರಬೇಡ. ಯೂರಿಯಾ ಗೊಬ್ಬರವನ್ನು ನಮ್ಮ ರೈತರು ಬಿತ್ತನೆಯಿಂದ ಹಿಡಿದು ಫಸಲು ಬರುವವರೆಗೂ ಸಹ ಹಾಕ್ತಾ ಇರ್ತಾರೆ. ನಮ್ಮ ರೈತರು ಅದೆಷ್ಟು ಅಡಿಕ್ಟ್ ಆಗಿದ್ದಾರೆ ರಸಗೊಬ್ಬರದ ಮೇಲೆ ಅಂತ ಅಂದರೆ, ರಸಗೊಬ್ಬರ ಇಲ್ಲದೆ ನಾವು ಬೆಳೆಯನ್ನು ಬೆಳೆಯೋದಕ್ಕೆ ಆಗಲ್ಲ ಅನ್ನೋ ಮಟ್ಟಕ್ಕೆ ನಮ್ಮ ರೈತರು ಬಂದು ನಿಂತಿದ್ದಾರೆ ಈಗ. ಸ್ನೇಹಿತರೆ, ಯಾರ ಮನೆಯಲ್ಲಿ ಹಸು ಇರ್ತಾವೋ ಅವರು ಮತ್ತು ನೀರಾವರಿ ಮಾಡ್ಕೊಂಡಿರೋರು, ತೋಟ ಮಾಡ್ಕೊಂಡಿರೋರು ಅಷ್ಟೇ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇರೋದು ಈಗ. ಖುಷ್ಕಿ ಅಂತಂದರೆ ಮಳೆ ಆಶ್ರಯದಿಂದ ಬೆಳೆಯೋ ರೈತರೇನಿದ್ದಾರೋ ಅವರು 20% ಮಾತ್ರ ಕೊಟ್ಟಿಗೆ ಗೊಬ್ಬರ ಬಳಸ್ತಾ ಇರೋದು. ಜನ ರಸಗೊಬ್ಬರದಿಂದ ಯಾಕೆ ಬಿದ್ದಿದ್ದಾರೆ ಅಂತಂದರೆ, ರಸಗೊಬ್ಬರ ತುಂಬ ಕಮ್ಮಿ ರೇಟ್ಗೆ ಸಿಗುತ್ತೆ. 270 ರೂಪಾಯಿಂದ 300 ರೂಪಾಯಿಗೆಲ್ಲ ಯೂರಿಯಾ ಗೊಬ್ಬರ ಸಿಗ್ತಾಯಿತ್ತು. 1300 ರೂಪಾಯಿಗೆಲ್ಲ DAP ಸಿಗ್ತಾಯಿತ್ತು. ನೈಸರ್ಗಿಕ ಗೊಬ್ಬರ ಅಂತಂದರೆ ಕೊಟ್ಟಿಗೆ ಗೊಬ್ಬರ ಹಳ್ಳಿ ಭಾಗದಲ್ಲಿ 7000 ರೂಪಾಯಿಗೆ ಒಂದು ಟ್ರ್ಯಾಕ್ಟರ್ ಲೋಡ್ ಇದೆ ಈಗ. 1 ಎಕರೆಗೆ ಸುಮಾರು 25,000 ರೂಪಾಯಿದಷ್ಟು ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ. ಅದಕ್ಕೆ ಜನ ಪರ್ಯಾಯ ಅನ್ನೋ ರೀತಿ ರಸಗೊಬ್ಬರದ ಹಿಂದೆ ಬಿದ್ದಿರೋದು. ಈ ಅಮೇರಿಕ ಇರಾನ್ ಯುದ್ಧದಿಂದ ಪರಿಸ್ಥಿತಿ ಇನ್ನೂ ವಿಕೋಪಕ್ಕೆ ಹೋಗೈತೆ. ಭಾರತದಲ್ಲೇ ಭಾಳಷ್ಟು ಉತ್ಪಾದನೆ ಆಗ್ತಾ ಇದ್ದರೂ ಸಹ ಆಮದು ಮಾಡಿಕೊಳ್ಳೋದೇನೂ ಸಹ ಕಡಿಮೆ ಆಗಿಲ್ಲ. ಕಳೆದ ವರ್ಷ ಎಷ್ಟು ಹಣ ಕೊಟ್ಟು ತರ್ತಾ ಇತ್ತೋ ನಮ್ಮ ಭಾರತ ಸರ್ಕಾರ, ಅದಕ್ಕಿಂತ 2.5ರಿಂದ 3 ಪಟ್ಟು ಹೆಚ್ಚಿಗೆ ಹಣ ನೀಡಿ ತರೋಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗೈತೆ ಅನ್ನೋ ಒಂದು ಮಾಹಿತಿನೂ ಸಹ ಇದೆ ಈಗ. ಹೀಗಾಗಿ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗೈತೆ. ಕಳೆದ ವರ್ಷ ರಸಗೊಬ್ಬರ ಪೂರೈಕೆಯಲ್ಲಿ ಆದಂಥ ನ್ಯೂನತೆಗಳು ಏನಿದಾವೋ ಅವನ್ನ ಸರಿಪಡಿಸಬೇಕು ಅಂತ ರೈತರಿಗೆ ಮತ್ತು ಸೂಕ್ತ ಸಮಯದಲ್ಲಿ ಅವಶ್ಯಕತೆ ಇರುವಷ್ಟು ಗೊಬ್ಬರ ಪೂರೈಕೆ ಆಗಬೇಕು ಅಂತ ನಮ್ಮ ರಾಜ್ಯ ಸರ್ಕಾರ ಒಂದು ಹೊಸ ನಿಯಮ ತಂದಿದೆ. ಅದೇನು ಅಂತ ಅಂದರೆ, ಮೊದಲೆಲ್ಲ ಬರೀ ಆಧಾರ್ ಕಾರ್ಡ್ ನೀಡೋದಷ್ಟೇ ಅಲ್ಲ, ಈಗ ಕಿಸಾನಿಂದ ಜನ್ರೇಟ್ ಆಗಿರುತ್ತಲ್ಲ FID, ಆ FIDಯನ್ನು ಸಹ ರೈತರು ನೀಡಬೇಕು. ಅದನ್ನು ಪೋರ್ಟಲ್ನಲ್ಲಿ ಎಂಟ್ರಿ ಮಾಡಿಕೊಂಡು ಅರ್ಹ ರೈತರಿಗೆ ಎಷ್ಟು ಗೊಬ್ಬರ ಬೇಕೋ ಅಷ್ಟನ್ನೇ ಮಾತ್ರ ಪೂರೈಕೆ ಮಾಡಬೇಕು ಅಂತ ಸರ್ಕಾರ ಒಂದು ನಿಲುವು ತಗೊಂಡೈತೆ. ಈ ಬ್ಲಾಕ್ನಲ್ಲಿ ಮಾರಾಟ ಮಾಡ್ತಿದ್ರಲ್ಲ ಅವರು, ಕೆಲವು ಡೀಲರ್ಗಳು ಫ್ಯಾಕ್ಟ್ರಿಗಳಿಗೆ ಮಾರಾಟ ಮಾಡ್ಕೊತಿದ್ರು ಅನ್ನೋ ಒಂದು ಆರೋಪ ಏನಿತ್ತು, ಅದೆಲ್ಲದಕ್ಕೂ ಕಡಿವಾಣ ಹಾಕೋ ಉದ್ದೇಶದಿಂದ ಈ ಹೊಸ ನಿಯಮ ಜಾರಿ ಮಾಡೈತೆ. ಸ್ನೇಹಿತರೆ, ನೀವೀಗ ರಸಗೊಬ್ಬರ ತರಬೇಕು ಅಂತ ಹೋದರೆ ಬರೀ ಆಧಾರ್ ಕಾರ್ಡ್ ಮಾತ್ರ ತಗೊಂಡೋಗ್ಬೇಡಿ, FIDನೂ ಸಹ ತಗೊಂಡೋಗ್ರಿ. ಈಗಂತ FIDನ ತಿಳಿಯೋದು ಹೇಗೆ ಅಂತ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸಿರ್ತೀನಿ. ನನ್ನ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಕುಟುಂಬದವ್ರಿಗೂ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.